ಹೇಗಿದೆ ಗುರು ಮ್ಯಾಕ್ಸ್ ಟೈಟಲ್ ಟೀಸರ್? ಓ ಸಾರಿ ಮಾರ್ಕ್ ಅಲ್ವಾ? ಹಾ, ಓಕೆ ಮಾರ್ಕ್. ಹೇಗಿದೆ ಗುರು ಮಾರ್ಕ್? ಗುರು ಲಿಟ್ರಲಿ ಸುದೀಪ್ ಅವರು ಒಂದು ಫಿಲಿಮ್ ಕೊಟ್ಟು ಆ ಫಿಲಿಮಲ್ಲಿ ಏನೋ ಪ್ರೂವ್ ಮಾಡಿಕೊಂಡು ಇನ್ನೊಂದು ಚಾನ್ಸ್ ಕೊಟ್ಟಾಗ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾಪಿ ಪೇಸ್ಟ್ ಮಾಡೋದಲ್ಲ, ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಟ್ರೈ ಮಾಡಬೇಕು. ಬಟ್ ಸುದೀಪ್ ಅವರು ಅಷ್ಟು ನಂಬಿಕೆ ಕೊಟ್ಟಿದ್ದಕ್ಕೆ ಈ ಡೈರೆಕ್ಟ್ರಿಂಗ್ ಮಾಡಿದ್ದು ಲಿಟ್ರಲಿ ಎಲ್ಲೋ ಒಂದು ಕಡೆ ಬೇಜಾರು ಅನ್ಸುತ್ತೆ. ಟೈಟಲ್ ಟೀಸರ್ ನೋಡಿದ ಮೇಲೆ ಏನು ಹೊಸದಿಲ್ಲ. ಕಂಪ್ಲೀಟ್ ಮ್ಯಾಕ್ಸ್ ಅಲ್ಲಿ ಏನಿತ್ತು ಇದ್ರಲ್ಲ ಅದೇ ಒಂದು 10 ಜನ ರೌಡಿಗಳು, ಅದೇ ಒಂದು 4-5 ಶಾರ್ಟ್ಸು, ಸುದೀಪ್ ಅವ್ರು ಮಲ್ಕೊಂಡಿದ್ದೇಳೋದು, ಕೂದಲು ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ, ಅಷ್ಟು ಬಿಟ್ರೆ ನನ್ಗೇನು ಅನ್ಸಿಲ್ಲ. ಅಂಡ್ ಇದು ನೋಡ್ತಿದ್ರೆ ಲೈಕ್ ಮ್ಯಾಕ್ಸು, ಮಾರ್ಕು, ಮ್ಯಾಡ್ ಈ ತರ ಒಂದು ಫ್ರಾಂಚೈಸಿ ತರ ಮಾಡೋ ಪ್ಲಾನ್ ಅಲ್ಲಿ ಇದಾರೆ ಮೇ ಬಿ ಡೈರೆಕ್ಟರ್ ಅನ್ಸುತ್ತೆ. ಬಿಕಾಸ್ ಈಗ ಫ್ರಾಂಚೈಸಿಸು ಅದು ಇದು ಸ್ವಲ್ಪ ಹವಾ ಜಾಸ್ತಿ ಇರೋದಕ್ಕೆ ನಾವ್ಯಾಕೆ ಇಂದ ಸ್ಟಾರ್ಟ್ ಆಗೋ ಒಂದು ಫ್ರಾಂಚೈಸಿ ಮಾಡಬಾರ್ದು ಅಂತ ಅನ್ಕೊಂಡಿದ್ದಾರೆ. ಏನೋ ಆ ಫ್ರಾಂಚೈಸೀಸ್ ಅಲ್ಲಿ ಡಿಫ್ರೆಂಟ್ ಇರೋದು ಬೇಡ, ಡೈರೆಕ್ಟ್ ಸುದೀಪ್ ಸರ್ ಜೊತೆ ನಡ್ಸ್ಕೊಳ್ಳೋಣ ಅಂತ ಅವ್ರ ಪ್ಲಾನ್ಸ್ ಏನಿದೆಯೋ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಲುಕ್ಸ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಲುಕ್ಸ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಗೊತ್ತಿರೋದೆ ಇನ್ 3-4 ಅವರ್ಸ್ ಅಲ್ಲಿ ಸುದೀಪ್ ಅವ್ರ ಬರ್ಡೇ ಬರುತ್ತೆ, September 2nd. ನಮ್ಮ ಕಿರಿಕಿಂಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಎಲ್ಲ ಆಲ್ಮೋಸ್ಟ್ 750 ಜನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಒಂದು ಸ್ಪೆಷಲ್ ಆಗಿ ಸುದೀಪ್ ಸರ್ ಬರ್ಡೇ ಕಂಪ್ಲೀಟ್ ಆಗೋ ಒಳಗಡೆ ನಮ್ಮ ಚಾನಲ್ 1K ಏನಾದರೂ ಹಾಕಿದ್ರೆ ಸುದೀಪ್ ಸರ್ ಮೇಲೆ ಒಂದು ದೊಡ್ಡ ಕಂಪ್ಲೀಟ್ ಒಂದು ಪ್ಯಾಕೇಜ್ ತರ ಒಂದು ವಿಡಿಯೋ ಮಾಡಿ ನಿಮ್ಗೋಸ್ಕರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.